ಹಾಯ್ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತಿನ ಒಂದು ಈಸಿಯಾದ ಹೆಲ್ದಿಯಾದ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಬಂದು ಬೀನ್ಸ್ ಮತ್ತು ಆಲೂಗೆಡ್ಡೆ ಕ್ಯಾರೆಟ್ ಆಗಿ ಒಂದು ಮಾಡುವ ಪದಾರ್ಥ. ಓಕೆ, ಸೊ ಒಂದು ಬೌಲ್ ತಗೊಳ್ಳಿ. ಈ ಥರ ಚಿಕ್ಕದಾಗಿ, ಅಂದರೆ ನೋಡಿ ತುಂಬ ಚಿಕ್ಕ, ನೋಡಿ ತುಂಬ ದೊಡ್ಡದು, ಮೀಡಿಯಮ್ ಸೈಜು 2 ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಬೌಲಿಗೆ ನಾನು ಹಾಕ್ತಾಯಿದ್ದೀನಿ. ಅದೇ ರೀತಿ 200 ಗ್ರಾಮು ಡಬಲ್ ಬೀನ್ಸ್ ಏನುಂಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಂದು ದೊಡ್ಡ ಸೈಜ್ ನೀರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಒಂದು ಕ್ಯಾರೆಟ್, ದೊಡ್ಡ ಸೈಜು ಟೊಮೆಟೊ, ಇದನ್ನೆಲ್ಲ ಒಂದು ಬೌಲ್ಗೆ ಈ ಥರ ಹಾಕ್ಕೊಳ್ಳೋಣ. ಈಗ ಡ್ರೈ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. 2 ಚಿಟಿಕೆಯಷ್ಟು ಅರಿಶಿನ, 1/4 ಚಮಚ ರೆಡ್ ಚಿಲ್ಲಿ ಪೌಡರ್ ಹಚ್ಚ ಖಾರದ ಪುಡಿ, 1/4 ಚಮಚ ಜೀರಿಗೆ ಪುಡಿ, ಜೀರಾ ಪೌಡರ್, 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್ ಕೊತ್ತಂಬರಿ ಪುಡಿ. ಓಕೆ, 2 ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು, ಅರ್ಧ ಚಮಚ 1/2 ಟೀ ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕ ಉಪ್ಪು. ಇಲ್ಲಿ ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಟು ಟೇಸ್ಟ್. ಈಗ ಇದನ್ನೆಲ್ಲ ನಾವು ಒಳ್ಳೆ ಮಾಡಿ ಮಿಕ್ಸ್ ಮಾಡೋಣ. ಇದನ್ನು ಒಳ್ಳೆ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆಯಷ್ಟು ಇದನ್ನು ಮ್ಯಾರಿನೇಟ್ ಆಗಿ ಬಿಡೋಣ. ಓಕೆನಾ? ಹಾಫ್ ಆನ್ ಅವರ್ ಕೀಪ್ ಅ ಸೈಡ್. ಈಗ ಗ್ಯಾಸಲ್ಲಿ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿ ಆಗ್ತಾ ಬರುವಾಗ ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಈ ಥರ ಹೊಳಿತಾ ಬರುವಾಗ ಅದಕ್ಕೊಂದು ಸ್ವಲ್ಪ ಒಂದು 10 ರಿಂದ 15 ಎಸಳು ಕರಿಬೇವನ್ನು ಹಾಕ್ಕೊಳ್ಳೋಣ. ಈಗ ನಾವು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ತರಕಾರಿನ ಹಾಕ್ಕೊಳ್ಳೋಣ. ಸ್ವಲ್ಪ ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಒಳ್ಳೆ ಒಗ್ಗರಣೆಯಲ್ಲಿ ಮಿಕ್ಸ್ ಆಗುವ ತನಕ ಫ್ರೈ ಮಾಡ್ಕೊಳ್ಳೋಣ. ಅದರ ನಂತರ ಈಗ ಇದಕ್ಕೆ ನಾವು ಒಂದು 200 ml ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಓಕೆ, ಪುನಃ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಒಳ್ಳೆ ಮಿಕ್ಸ್ ಮಾಡಿದ ನಂತರ ಇದನ್ನು ಲೋ ಫ್ಲೇಮಲ್ಲಿ ತರಕಾರಿ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆ ಎಲ್ಲ ಒಂದೇ ಸಮಾನವಾಗಿ ಈಕ್ವಲ್ ಬೇಯುವಷ್ಟು ತನಕ ಬೇಯಿಸ್ಕೊಳ್ಳೋಣ. ಮುಚ್ಚಿಡೋಣ. ಮಧ್ಯ ಇದರ ಉಪ್ಪು ಖಾರ ಒಂದ್ಸರಿ ನೋಡ್ತಾ ಇರಿ. ಓಕೆ, ಉಪ್ಪು ಖಾರ ನಾನಂತೂ ಅಂದಾಜಲ್ಲಿ ಅದು ಅಡುಗೆ ಮಾಡಿ ಅಭ್ಯಾಸ ಅಲ್ಲ, ಸೊ ಅಂದಾಜಲ್ಲಿ ಹಾಕಿದ್ದೆ. ಸೊ ಉಪ್ಪು ಮತ್ತು ಖಾರ ಎಲ್ಲ ಸರಿ ಇದೆ, ಏನು ಅವಶ್ಯಕತೆ ಇಲ್ಲ. ಓಕೆ, ಸೊ ನೋಡೋಣ. ಓಕೆ, ಒಂದು ಸರಿ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಳ್ಳೆಯಾಗಿ ಬೆಂದಿದೆ. ಈಗ ಇದಕ್ಕೆ ಲಾಸ್ಟ್ ರಫ್ಲಿ ಚಾಪ್ಡ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ, ಕೊರಿಯಂಡರ್ ಲೀವ್ಸ್. ಇನ್ನೊಂದು ಸರಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅನ್ನದ ಜೊತೆ ಸಹ ತಿನ್ಕೋಬೋದು. ಸಾರು ಸ್ವಲ್ಪ ಕಮ್ಮಿ ತಿನ್ನೋರಿಗೆ ಇದು ಅನ್ನದ ಜೊತೆ ಸಹ ತಿನ್ಬೋದು, ಇಲ್ಲಾಂದರೆ ಚಪಾತಿ ಜೊತೆ ಸಹ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಓಕೆ, ಈಗ ಬೆಂಕಿ ಬಂದ್ ಮಾಡೋಣ. ಒಳ್ಳೆದಾಗಿ ಬಂದಿದೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ. ನಿಮಗೆ ಈ ಇವತ್ತಿನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿ ತನಕ
ಬಾಯ್ ಗುಡ್ ನೈಟ್ ಎಲ್ಲರಿಗೂ.